ಮಾರ್ನಿಂಗ್ ಸ್ಟೂಡೆಂಟ್ಸ್. ಲೆಸನ್ ನಂಬರ್ 12, ಎ ಡಿಲಿಷಿಯಸ್ ಸ್ಟೋರಿ. ಸ್ಟೋರಿ ಅಂದರೆ ಕತೆ, ಡಿಲಿಷಿಯಸ್ ಅಂದರೆ ಚೆನ್ನಾಗಿರೋದು, ರುಚಿಯಾಗಿರೋದು ಅಂತ ಬರುತ್ತೆ. ಇಲ್ಲಿ ಕತೆ, ಯಾವ ಕತೆ ಅಂತ ನೋಡೋಣ. ಚಾಕೊಲೇಟ್ ಈಸ್ ಸೋ ಡಿಲಿಷಿಯಸ್. ಚಾಕೊಲೇಟ್ ಅಂದರೆ ಯಾರಿಗೆ ಇಷ್ಟ ಅಲ್ವಾ? ಎಲ್ಲರಿಗೂ ಇಷ್ಟ ಇರುತ್ತೆ. ಅದು ತುಂಬ ಡಿಲಿಷಿಯಸ್ ಅಂದರೆ ತುಂಬ ರುಚಿಯಾಗಿರುತ್ತೆ ಅಂತ. ಹೂ ಡಸಂಟ್ ಲವ್ ದಿಸ್ ಟೇಸ್ಟಿ ಟ್ರೀಟ್? ಯಾರು ತಾನೇ ಇದನ್ನ ಇಷ್ಟಪಡಲ್ಲ ಚಾಕ್ಲೇಟ್ನ ಅಲ್ವಾ? ಬಟ್ ಯು ನೋ ಹೌ ಇಟ್ ಈಸ್ ಮೇಡ್. ಆದರೆ ನಾವು ಅದನ್ನು ಯಾವ ಥರ ತಯಾರು ಮಾಡ್ತಾರೆ ಅನ್ನೋ ತಿಳ್ಕೊಬೇಕಲ್ವಾ? ಲೆಟ್ ಅಸ್ ಫೈಂಡ್ ಔಟ್. ನಾವು ಅದನ್ನು ತಿಳ್ಕೊಳ್ಳೋಣ. ದ ಜರ್ನಿ ಆಫ್ ಎ ಚಾಕೊಲೇಟ್ ಬಾರ್ ಬಿಗಿನ್ಸ್ ವಿತ್ ದ ಸೀಡ್ಸ್ ಆಫ್ ಲಾರ್ಜ್ ಫ್ರೂಟ್ ಕಾಲ್ಡ್ ಕೊಕೊವಾ ಆರ್ ಕೊಕೊವಾ ಪಾಡ್. ಈ ಚಾಕ್ಲೇಟ್ ತಯಾರಿಕೆಯಲ್ಲಿ ಮೊದಲು ಪ್ರಾರಂಭ ಆಗೋದ್ರಿಂದ ಸೀಡ್ಸ್ ಆಫ್ ಲಾರ್ಜ್ ಫ್ರೂಟ್. ಫ್ರೂಟ್ ಅಂದರೆ ಹಣ್ಣು, ದೊಡ್ಡ ಹಣ್ಣು. ಯಾವುದದು? ಕೊಕೊವಾ ಅಥವಾ ಕೊಕೊವಾ ಪಾಡ್. ಅದರೊಳಗಿರತಕ್ಕಂಥ ಸೀಡ್ಸಿಂದ ಈ ಚಾಕ್ಲೇಟ್ನ ತಯಾರು ಮಾಡ್ತಾರೆ. ಇಲ್ಲಿ ಕೊಕೊವಾ ಪಾಡ್ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ವೆನ್ ರೈಪ್ ದ ಪಾಡ್ಸ್ ಆರ್ ಪಿಕ್ಡ್ ಬೈ ಹ್ಯಾಂಡ್. ರೈಪ್ ಅಂದರೆ ತುಂಬ ಮಾಗಿರೋದು ಅಥವಾ ಕಳ್ತಿರೋ ಅಂಥ ಹಣ್ಣುಗಳನ್ನು ಅವರು ಕೈಯಲ್ಲೇ ಕಿತ್ತಬೋದು ಈ ಕೊಕೊವಾ ಪಾಡ್ಸ್ನ. ದೇ ಆರ್ ಕಟ್ ಓಪನ್ ಟು ರಿಮೂವ್ ದ ಸೀಡ್ಸ್. ಮತ್ತು ಅದನ್ನು ಕಟ್ ಮಾಡಿ ಅದನ್ನು ಓಪನ್ ಮಾಡಿ ಆ ಬೀಜಗಳನ್ನು ಹೊರಗೆ ತೆಗಿಬೋದು. ದ ಫ್ರೆಶ್ ಸೀಡ್ಸ್ ಹಾರ್ಡ್ಲಿ ಲುಕ್ ಲೈಕ್ ಚಾಕೊಲೇಟ್. ಅಂದರೆ ನಾವು ಚಾಕ್ಲೇಟ್ ಏನು ನೋಡ್ತಾ ಇರ್ತೀವಲ್ವಾ, ಈ ಬೀಜಗಳು ಆ ಥರ ಏನು ಇರೋದಿಲ್ಲ. ದೇ ಆರ್ ನಾಟ್ ಈವನ್ ಬ್ರೌನ್ ಇನ್ ಕಲರ್. ಅವು ಬ್ರೌನ್ ಕಲರ್ ಇರಲ್ಲ, ಆದರೆ ಅದಕ್ಕೆ ಬ್ರೌನ್ ಕಲರು ಆಕಾರ ಹೇಗೆ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ದ ಸೀಡ್ಸ್ ಆರ್ ಕೆಪ್ಟ್ ಕವರ್ಡ್ ಇನ್ ಸ್ಯಾಕ್ಸ್ ಆರ್ ವುಡನ್ ಬಾಕ್ಸಸ್ ಫಾರ್ ಎ ಫ್ಯೂ ಡೇಸ್. ಆ ಸೀಡ್ಸ್ ಅಂದರೆ ಆ ಬೀಜಗಳನ್ನು ಕೆಪ್ಟ್ ಕವರ್ಡ್ ಅಂದರೆ ಕವರ್ ಅಂದರೆ ಫುಲ್ಲು ಕ್ಲೋಸ್ ಮಾಡಿ ಇಡ್ತಾರೆ. ಇಲ್ಲಿ ಇನ್ ಸ್ಯಾಕ್ಸ್ ಅಂದರೆ ಬ್ಯಾಗ್ಗಳು ಅಥವಾ ವುಡನ್ ಬಾಕ್ಸ್ ಮರದ ಪೆಟ್ಟಿಗೆಯಲ್ಲಿ ಇಟ್ಟು ಕೆಲವು ದಿವಸ ಹಾಗೆ ಮುಚ್ಚಿಟ್ಬಿಟ್ಟಿರ್ತಾರೆ. ಸ್ಲೋಲಿ ದೇ ಟರ್ನ್ ಬ್ರೌನ್. ನಿಧಾನಕ್ಕೆ ದಿನಗಳು ಕಳಿತಾ ಅವು ಬ್ರೌನ್ ಕಲರ್ ತಿರುಗ್ತವೆ. ಆಫ್ಟರ್ ದಿಸ್ ದೇ ಆರ್ ಸ್ಪ್ರೆಡ್ ಔಟ್ ಟು ಡ್ರೈ ಇನ್ ದ ಸನ್. ಅವು ಸ್ವಲ್ಪ ಕಲರ್ ಬಂದಮೇಲೆ, ಬ್ರೌನ್ ಕಲರ್ ಬಂದಮೇಲೆ ಅದನ್ನು ಮತ್ತೆ ಬಿಸಿಲಿಗೆ ಹಾಕಿ ಒಣಗಿಸ್ತಾರೆ. ಆಸ್ ದ ಸೀಡ್ಸ್ ಡ್ರೈ ಅಪ್ ದ ಶ್ರಿಂಕ್ ಟು ಹಾಫ್ ದೇರ್ ಸೈಜ್. ಅಂದರೆ ಅದು ಒಣಗಿದ ಮೇಲೆ, ಬಿಸಿಲಿಗೆ ಹಾಕಿದ ಮೇಲೆ ಅದು ಇನ್ನೂ ಒಣಗುತ್ತಲ್ಲ, ಅವಾಗೇನಾಗುತ್ತೆ? ಶ್ರಿಂಕ್ ಅಂದರೆ ಕುಗ್ಗುತ್ತವೆ. ಎಲ್ಲಿಗೆ? ಹಾಫ್ ದೇರ್ ಸೈಜ್. ಅವು ಯಾವ ಸೈಜ್ ಇರುತ್ತೋ ಅದರಲ್ಲಿ ಅರ್ಧ ಸೈಜ್ ಆಗ್ತವೆ. ದೇ ಆರ್ ನೌ ಕಾಲ್ಡ್ ಕೊಕೊವಾ ಬೀನ್ಸ್. ಈ ಥರ ಅರ್ಧ ಆಗಿರೋದಕ್ಕೆ ಕೊಕೊವಾ ಬೀನ್ಸ್ ಅಂತ, ಆ ಸೀಡ್ಸಿಗೆ ಕೊಕೊವಾ ಬೀನ್ಸ್ ಅಂತ ಹೇಳ್ತಾರೆ. ಮುಂದೇನಾಗುತ್ತೆ? ದ ಬೀನ್ಸ್ ಆರ್ ರೋಸ್ಟೆಡ್ ಆನ್ ಫೈರ್ ಆರ್ ಇನ್ ಎ ಬಿಗ್ ಓವನ್ಸ್. ಈ ಕೊಕೊವಾ ಬೀನ್ಸ್ ತಯಾರಾಗಿರೋದನ್ನು ರೋಸ್ಟೆಡ್ ಅಂದರೆ ಹುರಿತಾರೆ. ಇಲ್ಲಿ ಬೆಂಕಿಯಲ್ಲಿ ಹಾಕಿ ಹುರಿತಾರೆ ಅಥವಾ ಓವನಲ್ಲಿ ಹುರಿತಾರೆ. ದಿಸ್ ಗಿವ್ಸ್ ದೆಮ್ ದ ಚಾಕೊಲೇಟ್ ಕಲರ್ ಆ್ಯಂಡ್ ಫ್ಲೇವರ್. ಈಗ ಹುರಿದ ಮೇಲೆ ಅದಕ್ಕೆ ಚಾಕ್ಲೇಟ್ ಕಲರ್ ಬರುತ್ತೆ. ಫ್ಲೇವರ್ ಅಂದರೆ ಅದರ ವಾಸನೆ ಅಥವಾ ಪರಿಮಳ ಅದು ಬರುತ್ತೆ. ಆ್ಯಕ್ಚುಲಿ ದ ಬೀನ್ಸ್ ಆರ್ ಕ್ವೈಟ್ ಬಿಟರ್ ಇನ್ ಟೇಸ್ಟ್. ನಿಜಕ್ಕೂ ಆ ಬೀನ್ಸ್ ಯಾವ ಥರ ಟೇಸ್ಟ್ ಇರುತ್ತೆ ಅಂದರೆ ಸ್ವಲ್ಪ ಹುಳಿ ಇರುತ್ತೆ. ದೀಸ್ ಬೀನ್ಸ್ ಆರ್ ಸೆಂಟ್ ಟು ಎ ಬಿಗ್ ಚಾಕೊಲೇಟ್ ಫ್ಯಾಕ್ಟ್ರೀಸ್. ಇಷ್ಟೆಲ್ಲ ತಯಾರು ಮಾಡಿ ಅದನ್ನು ಚಾಕ್ಲೇಟ್ ಫ್ಯಾಕ್ಟ್ರೀಸಿಗೆ ಕಳಿಸ್ತಾರೆ ಚಾಕ್ಲೇಟ್ ಪ್ರಿಪೇರ್ ಮಾಡೋಕ್ಕೆ. ದ ಫ್ಯಾಕ್ಟರೀಸ್ ಮಷೀನ್ಸ್ ಆರ್ ಯೂಸ್ ಟು ಗ್ರೈಂಡ್ ದ ಬೀನ್ಸ್ ಇಂಟು ಎ ಪೇಸ್ಟ್. ಏನು ಕೊಕೊವಾ ಬೀನ್ಸನ್ನು ತಯಾರು ಮಾಡೋದು ಫ್ಯಾಕ್ಟರೀಸ್ ಅಂದರೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಕಳಿಸಿರ್ತಾರೆ. ಅಲ್ಲಿ ಮೆಷಿನ್ಸ್ ಆರ್ ಯೂಸ್ಡ್ ಟು ಗ್ರೈಂಡ್ ದ ಬೀನ್ಸ್ ಇಂಟು ಎ ಪೇಸ್ಟ್. ಬೀನ್ಸನ್ನು ನೈಸಾಗಿ ಪುಡಿನೂ ಮಾಡ್ತಾರೆ ಮತ್ತು ಪೇಸ್ಟನ್ನಾಗಿ ಮಷೀನ್ಸ್ ಮುಖಾಂತರ ತಯಾರು ಮಾಡ್ಕೊತಾರೆ. ದ ಚಾಕೊಲೇಟ್ ಪೇಸ್ಟ್ ಈಸ್ ಪಾಸ್ಡ್ ಥ್ರೂ ಎ ಮಷೀನ್ ದಟ್ ರಿಮೂವ್ಸ್ ಕೊಕೊವಾ ಬಟರ್ ಫ್ರಮ್ ದ ಪೇಸ್ಟ್. ಈಗ ಏನು ಪೇಸ್ಟನ್ನ ತಯಾರು ಮಾಡಿರ್ತಾರೆ ಅದನ್ನು ಮತ್ತೆ ಇನ್ನೊಂದು ಮಿಷಿನಲ್ಲಿ ಕಳಿಸಿದಾಗ ಅದೇನಾಗುತ್ತೆ? ಬಟರ್ ಅಂದರೆ ಬೆಣ್ಣೆ ಅಂತ ಅಂಶವನ್ನು ಕೊಕೊವಾಯಿಂದ ಬೇರ್ಪಡಿಸ್ಕೊಳ್ಳುತ್ತೆ ಮತ್ತು ಉಳಿದಿದ್ದು ಪೇಸ್ಟ್ ಹಾಗೆ ಇರುತ್ತೆ. ಆಫ್ಟರ್ ದಿಸ್ ವಿ ಆರ್ ಲೆಫ್ಟ್ ವಿತ್ ಎ ಫೈನ್ ಕೊಕೊವಾ ಪೌಡರ್. ಅದಾದಮೇಲೆ ಮತ್ತು ಪೌಡರ್ ರೂಪದಲ್ಲೂ ಸಿಗುತ್ತೆ, ಮತ್ತು ಪೇಸ್ಟ್ ರೂಪದಲ್ಲೂ ಸಿಗುತ್ತೆ, ಮತ್ತು ಬಟರ್ ರೂಪದಲ್ಲೂ ಸಿಗುತ್ತೆ. ಫೈನಲಿ ಡಿಫರೆಂಟ್ ಟೈಪ್ಸ್ ಆಫ್ ಚಾಕೊಲೇಟ್ ಆರ್ ಮೇಡ್ ಬೈ ಆ್ಯಡಿಂಗ್ ಅದರ್ ಥಿಂಗ್ಸ್ ಲೈಕ್ ಶುಗರ್ ಆ್ಯಂಡ್ ಮಿಲ್ಕ್ ಟು ದ ಕೊಕೊವಾ ಪೌಡರ್. ಇಷ್ಟೆಲ್ಲ ತಯಾರಾದಮೇಲೆ ಚಾಕ್ಲೇಟನ್ನು ಮಾಡ್ತಾರೆ. ಹೇಗೆ ಮಾಡ್ತಾರೆ? ಚಾಕೊಲೇಟ್ ಆರ್ ಮೇಡ್ ಬೈ ಆ್ಯಡಿಂಗ್ ಅದರ್ ಥಿಂಗ್ಸ್ ಲೈಕ್, ಅದಕ್ಕೇನೇನು ಸೇರಿಸ್ತಾರೆ? ಶುಗರ್ ಅಂದರೆ ಸಕ್ಕರೆ, ಮಿಲ್ಕ್ ಅಂದರೆ ಹಾಲನ್ನು ಸೇರಿಸಿ, ಮತ್ತು ಕೊಕೋ ಪೌಡರ್ಸ್ ಇದನ್ನೆಲ್ಲ ಸೇರಿಸಿ ಚಾಕ್ಲೇಟನ್ನಾಗಿ ಪ್ರಿಪೇರ್ ಮಾಡ್ತಾರೆ. ದೀಸ್ ಆರ್ ಮಿಕ್ಸ್ಡ್ ಇನ್ ಲಾರ್ಜ್ ಮಷೀನ್ಸ್ ಟು ಮೇಕ್ ದೆಮ್ ಸ್ಮೂತ್. ಮತ್ತು ಮಷೀನ್ಗೆ ಹಾಕಿ ಅವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಸ್ಮೂತ್ ಅಂದರೆ ಸಾಫ್ಟಾಗಿ ಮೆದುವಾಗಿ ಬರುತ್ತೆ. ದ ಚಾಕೊಲೇಟ್ ಈಸ್ ಪೌರ್ಡ್ ಇನ್ ಟು ಮೌಲ್ಡ್ಸ್, ಕೂಲ್ಡ್, ರ್ಯಾಪ್ಡ್ ಆ್ಯಂಡ್ ದೆನ್ ಪ್ಯಾಕ್ ಟು ದ ಸೋಲ್ಡ್ ಇನ್ ದ ಮಾರ್ಕೆಟ್. ಇಷ್ಟು ಚಾಕ್ಲೇಟನ್ನು ಪೌರ್ಡ್ ಇನ್ ಟು ಮೌಲ್ಡ್ಸ್ ಅಂದರೆ ಆಕಾರಗಳನ್ನು ಮಾಡ್ಕೊಂಡಿರ್ತಾರೆ. ನಾವು ಸಕ್ಕರೆ ಹೆಚ್ಚು ಮಾಡ್ತೀವಲ್ಲ ಅದೇ ಥರ ಅಚ್ಚುಗಳಿರುತ್ತೆ, ಅದಕ್ಕೆ ಸುರಿತಾರೆ. ಕೂಲ್ಡ್ ಅದನ್ನು ತಂಪಾಗುತ್ತಾರೆ, ಮತ್ತು ರ್ಯಾಪ್ಡ್ ಅಂದರೆ ಅದರಿಂದ ತೆಗೆದು ಬೇರ್ಪಡಿಸಿ, ದೆನ್ ಪ್ಯಾಕ್ಡ್ ಅದನ್ನು ಒಂದೊಂದೇ ಚಾಕ್ಲೇಟನ್ನು ಅಲ್ಲಿಂದ ಬೇರ್ಪಡಿಸಿ ಕಟ್ ಮಾಡಿ ಅದನ್ನು ಪ್ಯಾಕ್ ಅಂದರೆ ಅದನ್ನೆಲ್ಲ ಒಂದು ಪೇಪರಲ್ಲಿ ಸುತ್ತಬಿಟ್ಟು ಒಂದೊಂದನ್ನು ಬೇರೆ ಮಾಡ್ಕೊಂಡ್ಬಿಟ್ಟು ಸೋಲ್ಡಿಂದ ಮಾರ್ಕೆಟ್, ಅದನ್ನು ಮಾರ್ಕೆಟ್ಗೆ ಕಳಿಸ್ತಾರೆ ಮಾರಾಟ ಆಗಲಿಕ್ಕೆ. ಇಲ್ಲೆಲ್ಲ ನೀಟಾಗಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಡು ಯು ನೋ ವೈ
ಮಿಲ್ಕ್ ಚಾಕ್ಲೇಟ್ ಈಸ್ ಸ್ವೀಟ್ ವೈಲ್ ಡಾರ್ಕ್ ಚಾಕ್ಲೇಟ್ ಈಸ್ ಬಿಟರ್. ಅಂದರೆ ಮಿಲ್ಕ್ ಚಾಕ್ಲೇಟ್ ಅಂದರೆ ಸ್ವೀಟ್ ಆಗಿರುತ್ತೆ, ಡಾರ್ಕ್ ಚಾಕ್ಲೇಟಲ್ಲಿ ಸ್ವಲ್ಪ ಬಿಟರ್ ಅಂದರೆ ಹುಳಿ ಒಗರನ ರುಚಿ ಇರುತ್ತಲ್ಲ. ಯಾಕೆ? ಮಿಲ್ಕ್ ಚಾಕ್ಲೇಟ್ ಯೂಸಸ್ ಲೆಸ್ ಕೊಕೊವಾ ಆ್ಯಂಡ್ ಮೋರ್ ಮಿಲ್ಕ್ ಆ್ಯಂಡ್ ಶುಗರ್. ಈ ಮಿಲ್ಕ್ ಚಾಕ್ಲೇಟ್ ಆದರೆ ಈ ಕೊಕೊವಾ ಪೌಡರನ್ನು ಸ್ವಲ್ಪ ಉಪಯೋಗಿಸಿರ್ತಾರೆ, ಮತ್ತು ಹಾಲು ಮತ್ತು ಸಕ್ಕರೆನ ಭಾಳ ಉಪಯೋಗಿಸಿರ್ತಾರೆ. ಆನ್ ದ ಅದರ್ ಹ್ಯಾಂಡ್ ಡಾರ್ಕ್ ಚಾಕ್ಲೇಟ್ ಹ್ಯಾಸ್ ಮೋರ್ ಕೊಕೊವಾ. ಆದರೆ ಈ ಡಾರ್ಕ್ ಚಾಕ್ಲೇಟಲ್ಲಿ ಕೊಕೊವಾ ಪೌಡರೇ ಭಾಳ ಯೂಸ್ ಮಾಡಿರ್ತಾರೆ, ಅದಕ್ಕೆ ಸ್ವಲ್ಪ ಬಿಟರ್ ಇನ್ ಟೇಸ್ಟ್ ಇರುತ್ತೆ. ವೈಟ್ ಚಾಕ್ಲೇಟ್ ಈಸ್ ಮೇಡ್ ಫ್ರಮ್ ಕೊಕೊವಾ, ಬಟರ್, ಮಿಲ್ಕ್ ಆ್ಯಂಡ್ ಶುಗರ್. ಮತ್ತು ವೈಟ್ ಕಲರ್ ಚಾಕ್ಲೇಟು ಕೊಕೊವಾ ಬಟರ್ ಅಂದರೆ ಅದೇ ಹೇಳಿದ್ನಲ್ಲ, ಬೆಣ್ಣೆ ತೆಗೆದಿರ್ತಾರಲ್ಲ ಅದನ್ನು, ಮತ್ತು ಮಿಲ್ಕ್ ಆ್ಯಂಡ್ ಶುಗರ್, ಹಾಲು ಮತ್ತು ಸಕ್ಕರೆಯಿಂದ ಮಾಡಿರ್ತಾರೆ. ಇಂಥ ಟೇಸ್ಟಿ ಚಾಕ್ಲೇಟನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಲ್ಲ. ನಾವು ಯಾವ್ದಾರ ಆಗಲಿನ ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ನಮಗೆ ಜ್ಞಾನಾರ್ಜನೆ ಆಗುತ್ತೆ.